ಬಿಜೆಪಿಯ ನಾಯಕರಾದಂತಹ ಶ್ರೀರಾಮುಲು ಇರಬಹುದು, ಜನಾರ್ದನ ರೆಡ್ಡಿ ಇರಬಹುದು, ಇವರಿಬ್ಬರ ಮುನಿಸಿನ ಬಗ್ಗೆ ಈಗಾಗಲೇ ಜಗಜ್ಜಾಹೀರಾಗಿರೋ ವಿಚಾರ. ಈಗ ಮುನಿಸು ಮರೆತು ಮತ್ತೆ ಒಂದಾದ್ರ ಇಬ್ಬರು ದೋಸ್ತಿಗಳು ಅನ್ನೋ ಪ್ರಶ್ನೆ. ಮಾಜಿ ಕುಚಿಕುಗಳಾಗಿದ್ರು, ವಾಪಸ್ ಈಗ ಮಾಜಿಯನ್ನ ತೆಗೆಯೋ ಸ್ಟೇಟಸ್ ಬಂತ ಅನ್ನೋದು ಪ್ರಶ್ನೆ. ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ರಾಮುಲು ರೆಡ್ಡಿ ಒಟ್ಟಾಗಿ ಭಾಗಿಯಾದ್ರು. ಜನಾರ್ದನ ರೆಡ್ಡಿ ಪಕ್ಕದ ಸೀಟ್ನಲ್ಲೇ ಶ್ರೀರಾಮುಲು ಕೂತ್ಕೊಂಡಿದ್ರು. ರೆಡ್ಡಿ ರಾಮುಲು ಒಗ್ಗೂಡಿಸೋದಕ್ಕೆ ಕೊಪ್ಪಳದಲ್ಲಿ ವೇದಿಕೆ ಸಾಕ್ಷಿಯಾಯಿತು ಅಂತ ಇದನ್ನ ಬಣ್ಣಿಸಲಾಗ್ತಾ ಇದೆ. ರಾಮುಲು ರೆಡ್ಡಿ ಕೈ ಹಿಡಿದು BY ವಿಜಯೇಂದ್ರ ಅವರು ಹಿಂಗ್ ಮೇಲೆತ್ತಿದ್ದಾರೆ, ಅಂದ್ರೆ ಇಬ್ರು ಒಟ್ಟಾಗಿದ್ದಾರೆ, ಇಬ್ರು ಕೂಡ ಜೋಡೆತ್ತುಗಳು ಅನ್ನೋ ತರ ತೋರಿಸಿದ್ದಾರೆ. ರೆಡ್ಡಿ ರಾಮುಲು ಹಸ್ತಲಾಘವ ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದ ಕಾರ್ಯಕರ್ತರೆಲ್ಲ ಫುಲ್ ಥ್ರಿಲ್ ಆಗ್ಬಿಟ್ರಂತೆ. ನೋಡಿ, ಅಲ್ಲಿ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ, ಇವ್ರ ಮನೆನೂ ಅಕ್ಕಪಕ್ಕನೇ ಇದ್ದಿದ್ದು, ಬಟ್ ಅಲ್ಲೆಲ್ಲ ಕಾಂಪೌಂಡ್ ಗೇಟ್ ಎಲ್ಲ ಕ್ಲೋಸ್ ಮಾಡಿಸಿ ಗೋಡೆನೇ ಮಾಡ್ಕೊಂಡ್ಬಿಟ್ರು. ಈಗ ಇಬ್ರು ಪಕ್ಕಕ್ಕೆ ಬಂದಿದ್ದಾರೆ. ಇದು ವೈಯಕ್ತಿಕ ಜೀವನದಲ್ಲಿ ಎಷ್ಟು ಪಕ್ಕಕ್ಕೆ ಬಂದಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಅವ್ರದ್ದೆಲ್ಲ ಬಿಸ್ನೆಸ್ ವಿಚಾರಕ್ಕೇನೋ ಗಲಾಟೆ ಆಯಿತು ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲ ಮರೆತು ಮುಂದಕ್ಕೆ ಬಂದಿದ್ದಾರೆ ಅಥವಾ ಜಸ್ಟ್ ಒಂದು ವೇದಿಕೆಗೆ ತೋರ್ಪಡಿಸೋ ಪ್ರಯತ್ನನ ಗೊತ್ತಿಲ್ಲ. ಒಂದು ಕುತೂಹಲ ಇದೆ. ಈ ಥರ ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ವೇದಿಕೆ ಮೇಲೆ ಕೂತ್ಕೊಂಡಿರೋದು. ಲಾಸ್ಟ್ ಟೈಮ್ ಒಂದು ಪ್ರೊಟೆಸ್ಟಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಇದ್ದರು. ಬೆಂಗಳೂರಿನ ಶಿವಾನಂದ ಸರ್ಕಲ್ ಹತ್ರ ಒಂದು ಪ್ರೊಟೆಸ್ಟ್ ಮಾಡ್ತು BJP, ಅಹೋರಾತ್ರಿ ಪ್ರೊಟೆಸ್ಟು. ಅಲ್ಲೂ ಒಟ್ಟಿಗೆ ಇದ್ದರು. ಬಟ್ ಆಗೇನವರು ನಗಾಡ್ಕೊಂಡು ಮಾತಾಡೋ ಸ್ಟೇಜಲ್ಲೆಲ್ಲ ಇರಲಿಲ್ಲ, ಅಕ್ಕಪಕ್ಕ ಕೂತಿದ್ರು ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಮುಖಂಡ. ಕೊಪ್ಪಳದ ಈ ವೇದಿಕೆಯ ಮೇಲೆ ಏನೇನಾಯ್ತು, ಎಷ್ಟೊತ್ತು ಇವರಿಬ್ರು ಮಾತುಕತೆಯನ್ನ ನಡೆಸಿದ್ರು, ಏನ್ ಸಂದೇಶ, ಪಾಲಿಟಿಕ್ಸ್ ಅಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಎಲ್ಲಾ ವೈಷಮ್ಯ ಮರೆತು ಎಲ್ಲಾ ಮನಸ್ತಾಪಗಳನ್ನ ಮರೆತು ಈಗ ಮತ್ತೆ ಫ್ರೆಂಡ್ಸ್ ಆಗಿದ್ದಾರಾ, ಒಂದಾಗೋಣ ಬಾ ಅಂತ ಕೈ ಚಾಚ್ತಾ ಇದ್ದಾರಾ? ಹೌದು ಮಮತಾ, ಇವತ್ತಿನ ಬಳ್ಳಾರಿ ವಿಭಾಗ ಮಟ್ಟದ ಬಿಜೆಪಿ ಸಂಘಟನಾ ಕಾರ್ಯಕ್ರಮ ಎಂದರೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಮಳ್ಳಿ ಭಾಗದಲ್ಲಿ ಅಂದ್ರೆ ಮಳ್ಳಿಯ ಒಂದು ಖಾಸಗಿ ಹೋಟೆಲ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಕಾರಣಕ್ಕಾಗಿ ಇವತ್ತು ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು ಜಿಲ್ಲೆಗಳ ಹಾಲಿ ಶಾಸಕರಾಗಿರ್ಬೋದು, ಮಾಜಿ ಶಾಸಕರು ಮತ್ತು ಮುಖಂಡರು, ಬಿಜೆಪಿ ಮುಖಂಡರ ಈಗ ಇವತ್ತು ಖಾಸಗಿ ಕಾರ್ಯಕ್ರಮ ಅಂದ್ರೆ ಗಂಗಾವತಿ ತಾಲೂಕಿನ ಮಳ್ಳಿ ಖಾಸಗಿ ಹೋಟೆಲ್ ನಡೀತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಬಂದಿದ್ರು. ಅದೇ ರೀತಿಯಾಗಿ ಹಾಲಿ ಅಂದ್ರೆ ಗಂಗಾವತಿ ಶಾಸಕರಂತ ಜನಾರ್ದನ ರೆಡ್ಡಿ ಮತ್ತು ರಾಮುಲು ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು. ಅಂದ್ರೆ ಸಂಡೂರಲ್ಲಿ ಬೈ ಎಲೆಕ್ಷನ್ ಅಲ್ಲಿ ನಡೆದಂತ ಇವರಿಬ್ಬರ ನಡುವೆ ಇವರಿಬ್ಬರ ನಡುವೆ ನಡೆದಂತ ಸೋಲಿಗೆ ಕಾರಣ ಶ್ರೀರಾಮುಲೇ ಅನ್ನೋ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಅವರೇ ಸ್ವತಃ ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಿದ್ರು. ಈ ಕಾರಣಕ್ಕಾಗಿ ಅಲ್ಲಿಂದ ಆರಂಭವಾದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಅಂತ ಬಂತು. ಅಲ್ಲಿಂದ ಇಲ್ಲಿವರೆಗೂ ಸಹ ಅಂದ್ರೆ ಸಾಕಷ್ಟು ಇವ್ರ ಬಗ್ಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ಮಾಡಿದ್ರು. ಈ ಕಾರಣಕ್ಕಾಗಿ ಇವರಿಬ್ಬರನ್ನು ಒಂದು ಮಾಡ್ಬೇಕಂತ ರಾಜ್ಯದ ನಾಯಕರಾಗಿರ್ಬೋದು, ಕೇಂದ್ರದ ನಾಯಕರು ಸಹ ಸಾಕಷ್ಟು ಹರಸಾಹಸ ಪಟ್ಟಿದ್ರು ಸಹ ಇಲ್ಲಿವರೆಗೂ ಆಗಿದ್ದಿಲ್ಲ. ಇವತ್ತು ಏನಂದ್ರೆ ಗಂಗಾವತಿ ತಾಲೂಕಿನ ಮರಳಿಯಲ್ಲಿ ನಡೀತಿರುವಂತಹ ಖಾಸಗಿ ಅಂದ್ರೆ ಹೋಟೆಲ್ ನಡೀತಿರುವಂತಹ ಬಿಜೆಪಿ ಸಂಘಟನಾ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಬಿಜೆಪಿ ವಿಜೇಂದ್ರ ಮತ್ತು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಇಬ್ಬರನ್ನು ಒಂದು ಮಾಡುವ ಮೂಲಕ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಒಂದಾದರೆ ಈ ಭಾಗದ 4 ರೈಟ್. ಧನ್ಯವಾದ ಮುಖಂಡ ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ವೇದಿಕೆಯಲ್ಲಿ ಬಳ್ಳಾರಿಯ ಪ್ರಮುಖ ನಾಯಕರು ಗುರುತಿಸಿಕೊಂಡಿದ್ದಾರೆ. ಇದು ಬಿಜೆಪಿಗೆ ಎಷ್ಟು ಪ್ಲಸ್ ಆಗುತ್ತೆ ಅನ್ನೋದನ್ನ ನೋಡೋಣ.